ಸೀಸನ್ 18ರ ಮೊದಲ ಮ್ಯಾಚ್ ಗೆದ್ದು ಬಿಗಿದ ಆರ್ಸಿಬಿ ಇದೀಗ ಫುಲ್ ಜೋಶ್ನಲ್ಲಿದೆ. ಸದ್ಯ ಒಂದೊಳ್ಳೆ ರನ್ ರೇಟ್ನೊಂದಿಗೆ ಮ್ಯಾಚ್ ಗೆದ್ದಿದ್ದು ಗೆಲುವಿಗೆ ಟೀಮ್ನ ಪ್ರತಿಯೊಬ್ಬ ಆಟಗಾರರ ಕೊಡುಗೆ ಕೂಡ ಇದ್ದಿದೆ. ಹೀಗಿರುವಾಗ ಮ್ಯಾಚ್ ಮುಗಿದ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಟಗಾರರ ಕುರಿತಾಗಿ ಮೆಂಟರ್ ದಿನೇಶ್ ಕಾರ್ತಿಕ್ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಪ್ರತಿಯೊಬ್ಬರನ್ನು ಗುರುತಿಸಿ ಮ್ಯಾಚ್ ವಿನ್ನಿಂಗ್ನಲ್ಲಿ ಅವರ ಕೊಡುಗೆ ಬಗ್ಗೆ ಮಾತನಾಡಿ ಮತ್ತಷ್ಟು ಆಟಗಾರರಲ್ಲಿ ಆತ್ಮವಿಶ್ವಾಸ ಮತ್ತು ಹುರುಪನ್ನು ತುಂಬಿದ್ದಾರೆ. ಅವರು ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನ್ ಮಾತಾಡಿದ್ರು ಅಂತ ನೋಡೋದಾದ್ರೆ, ಓಪನಿಂಗ್ ಮ್ಯಾಚ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಮೊದಲ ಮ್ಯಾಚ್ ಗೆದ್ದಿದ್ದು ಕಾನ್ಫಿಡೆನ್ಸ್ ಹೆಚ್ಚಿಸಿದೆ. ಈ ರೀತಿ ಓಪನಿಂಗ್ ನಾವು ಬಯಸಿದ್ವಿ ಅಂತ ಹೇಳ್ಕೊಂಡಿದ್ದಾರೆ. ಬಹಳ ಆತ್ಮವಿಶ್ವಾಸದ ಗೆಲುವು ಇದು ಅಂತ ದಿನೇಶ್ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ. ಪ್ರತಿ ಮ್ಯಾಚ್ ನಲ್ಲಿ ಒಂದಿಬ್ರು ಬ್ಯಾಟ್ಸ್ಮನ್ ಅಥವಾ ಒಂದಿಬ್ರು ಬೌಲರ್ ಗೆಲುವಿಗೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಆದ್ರೆ ಮೊದಲ ಮ್ಯಾಚ್ ನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನ ನಿರ್ವಹಿಸಿದಿರಾ ಅಂತ ಹೇಳಿದ್ದಾರೆ. ಮೊದಲು ಮಾತಾಡಿದ್ದು ಯಶ್ ದಯಾಳ್ ಬಗ್ಗೆ ಮಾತನಾಡಿದ ಡಿಕೆ, ಮೊದಲ ಓವರ್ ನಲ್ಲೇ ಹೇಜಲ್ವುಡ್ ಮಾಡಿದ ಬೌಲಿಂಗ್ ಅನ್ನ ಮುಂದುವರಿಸಿಕೊಂಡು ಹೋದ್ರು. ಆಗ್ಲೇ ನಾವು ಎದುರಾಳಿ ತಂಡಕ್ಕೆ ಪ್ರೆಷರ್ ಕ್ರಿಯೇಟ್ ಮಾಡಿದ್ವಿ. ಅದನ್ನ 19ನೇ ಓವರ್ ನಲ್ಲೂ ಸಹ ದಯಾಳ್ ಮಾಡಿದ್ರು. ಕೊನೆಯಲ್ಲಿ ಬ್ಯಾಟ್ಸ್ಮನ್ ರನ್ ಹೊಡೆಯೋದಕ್ಕೆ ನೋಡ್ತಾ ಇರ್ತಾರೆ. ಆದ್ರೆ 19ನೇ ಓವರ್ ನಲ್ಲಿ ರನ್ ಕಂಟ್ರೋಲ್ ಮಾಡಿ ಟಾರ್ಗೆಟ್ ಅನ್ನ 175ಕ್ಕೆ ನಿಲ್ಲಿಸೋದು ಇದು ಸಹಕಾರಿ ಆಯ್ತು ಅಂತ ಡಿಕೆ ಹೇಳ್ಕೊಂಡಿದ್ದಾರೆ. ಇನ್ನು ಕಳೆದ ವರ್ಷ ಉತ್ತಮವಾಗಿ ಬೌಲಿಂಗ್ ಮಾಡಿದ್ರು, ಅದಕ್ಕೆ ನಿಮ್ಮನ್ನ ರಿಟೈನ್ ಮಾಡ್ಕೊಂಡಿದೀವಿ. ಈ ವರ್ಷ ಆರಂಭದಲ್ಲಿ ಉತ್ತಮ ಬೌಲಿಂಗ್ ಮಾಡಿದ್ದೀರಿ, ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಡಿಕೆ ಯಶ್ ದಯಾಳ್ಗೆ ಹೇಳಿದ್ರು. ಇನ್ನು ನಂತರ ಫಿಲ್ ಸಾಲ್ಟ್ ಬಗ್ಗೆ ಮಾತನಾಡಿದ್ರು. ಫಿಲ್ ಸಾಲ್ಟ್ ನೋಡೋದಕ್ಕೆ ಒಬ್ಬ ಕಾಮ್ ಹುಡುಗ ತರ ಕಾಣಿಸ್ತಾರೆ, ಆದ್ರೆ ಎದುರಾಳಿ ತಂಡಕ್ಕೆ ಅವರು ನೀಡೋ ನಡುಕ ಇದೆಯಲ್ಲ, ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪವರ್ ಪ್ಲೇನಲ್ಲಿ ಇವರು ಅಬ್ಬರಿಸಬೇಕು. ಫಿಲ್ ಸಾಲ್ಟ್ ಅವರನ್ನ ನಾವು ಪಿಕ್ ಮಾಡಿದ್ದೆ ಆ ಕಾರಣಕ್ಕೆ. ಮೊದಲ ಮ್ಯಾಚ್ ನಲ್ಲಿ ನಾವು ಏನ್ ಬಯಸಿದ್ವೋ ಅದನ್ನ ಫಿಲ್ ಸಾಲ್ಟ್ ನೀಡಿದ್ರು. ಮುಂದಿನ ಪಂದ್ಯದಲ್ಲಿ ಇದನ್ನ ಮುಂದುವರಿಸ್ಕೊಂಡು ಹೋಗಿ ಅನ್ನೋ ಮಾತನ್ನ ಡಿಕೆ ಫಿಲ್ ಸಾಲ್ಟ್ ಬಗ್ಗೆ ಹೇಳಿದ್ರು. ಇನ್ನು ಇದ್ರ ಜೊತೆಲಿ ಮ್ಯಾಚ್ ವಿನ್ನರ್ ಕೃಣಾಲ್ ಪಾಂಡ್ಯ ನಮ್ಮ ಗೇಮ್ ಚೇಂಜರ್. IPL ಅನ್ನು ಹೊಡಿಬಡಿ ಆಟದಲ್ಲಿ ರನ್ ಹೋಗುತ್ತೆ. ಬೌಲರ್ಗಳು ಪ್ರೆಷರ್ ಅನ್ನ ಎದುರಿಸಬೇಕಾಗುತ್ತೆ. ಯಾವಾಗ ಹೇಗೆ ರನ್ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಮೊದಲ ಓವರ್ ನಲ್ಲೇ 15 ರನ್ ನೀಡಿ ನಂತರ 3 ಓವರ್ ನಲ್ಲಿ 14 ರನ್ ನೀಡಿ ವಿಕೆಟ್ ಪಡೆಯೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅದನ್ನ ಕೃಣಾಲ್ ಪಾಂಡ್ಯ ಅವರು ಮಾಡಿದ್ರು. ಫಸ್ಟ್ ಓವರ್ ಅಲ್ಲೇ ರನ್ ಕೊಟ್ಟಿದ್ದನ್ನ ಅವರು ಪ್ರೆಷರ್ ಆಗಿ ತಗೊಳ್ಳಿಲ್ಲ, ಕಾಮ್ ಅಂಡ್ ಕೂಲ್ ಆಗಿ ಬೌಲಿಂಗ್ ಅನ್ನ ಮಾಡಿದ್ರು. ಯಾವ ರೀತಿ ಬೌಲಿಂಗ್ ಅನ್ನ ಮಾಡಿದ್ರೆ ಹೇಗೆ ವಿಕೆಟ್ ಪಡೆಯುತ್ತೆ ಅನ್ನೋದನ್ನ ಸ್ಟ್ರಾಟಜಿ ಮಾಡಿ ವಿಕೆಟ್ ಪಡೆದ್ರು. ನಿಜವಾಗ್ಲೂ ಇದು ಬ್ರಿಲಿಯಂಟ್ ಅನ್ನೋ ಒಂದು ಮಾತನ್ನ ಕೃಣಾಲ್ ಪಾಂಡ್ಯ ಬಗ್ಗೆ ಡಿಕೆ ಹೇಳ್ಕೊಂಡಿದ್ದಾರೆ. ಇನ್ನು ಜಾಶ್ ಹೇಜಲ್ವುಡ್ ಬಗ್ಗೆ ಡಿಕೆ ಮಾತಾಡಿದ್ರು. ಹೇಜಲ್ವುಡ್ ನನ್ನ ಫೇವ್ರೆಟ್. ಇವರು ಯಾವುದೇ ಪಿಚ್ ಇರಲಿ, ಯಾವುದೇ ಮ್ಯಾಚ್ ಇರಲಿ, ಇವರ ಬೌಲಿಂಗ್ ಲೈನ್ ಅಂಡ್ ಲೆಂತ್ ಇದ್ದೇ ಇರುತ್ತೆ. ಒಬ್ಬ ವರ್ಲ್ಡ್ ಬೆಸ್ಟ್ ಬೌಲರ್ ಅನ್ನೋದನ್ನ ಹೇಜಲ್ವುಡ್ ಅವರ ತೋರಿಸಿದ್ರು. ಮೊದಲ ಓವರ್ ನೀವು ಮಾಡಿದ ಬೌಲಿಂಗ್ ಡಿಕಾಕ್ ವಿಕೆಟ್ ಪಡೆದಿದ್ದು ಅದು ನಮಗೆ ಫೌಂಡೇಶನ್ ರೀತಿ ಆಯಿತು. ಡೆತ್ ಓವರ್ನಲ್ಲಿ ಮಾಡಿದ ಕಂಟ್ರೋಲ್ ಅದು ಕೂಡ ಬೇರೆ ಬೌಲರ್ಗಳಿಗೆ ಮಾರ್ಗದರ್ಶನ ನೀಡಿತು ಅಂತ ಹೇಜಲ್ವುಡ್ ಬಗ್ಗೆನೂ ಕೂಡ ಡಿಕೆ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಿದ್ರು. ನಂತರ ಅವರು ಮಾತಾಡಿದ್ದು ರಸಿಕ್ ಧಾರ್ ಬಗ್ಗೆ. ಒಬ್ಬ ಹೊಸ ಬೌಲರು, ಸ್ವಲ್ಪ ರನ್ ನೀಡಿದ್ರು. ಹೊಸ ಬೌಲರ್ ಅಂದಾಕ್ಷಣ ಬ್ಯಾಟ್ಸ್ಮನ್ಗಳು ಅಟ್ಯಾಕಿಂಗು ಮತ್ತು ಟಾರ್ಗೆಟ್ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಅದೇ ರೀತಿ ರಸಿಕ್ ಧಾರ್ಗೂ ಕೂಡ ಅವರು ಟಾರ್ಗೆಟ್ ಮಾಡಿದ್ರು. ಆದರೆ ಕ್ರೂಷಿಯಲ್ ಟೈಮ್ನಲ್ಲಿ ನಮಗೆ ನರೇನ್ ವಿಕೆಟ್ ಪಡೆದುಕೊಟ್ರು, ಅದು ನಮಗೆ ಸಹಕಾರಿ ಆಯಿತು. ಆ ಟೈಮ್ನಲ್ಲಿ ನಮಗೆ ವಿಕೆಟ್ ಬೇಕಾಗಿತ್ತು. ಸೆಟಲ್ ಆಗಿದ್ದ ಬ್ಯಾಟ್ಸ್ಮನ್ನು ನರೇನು ವಿಕೆಟ್ ಏನಾದ್ರು ಹೋಗಿಲ್ಲ ಅಂದಿದ್ರೆ ಇನ್ನೊಂದಿಷ್ಟು ರನ್ನನ್ನು ಅವರು ಹೊಡಿತಿದ್ರು. ಆದರೆ ರಸಿಕ್ ಧಾರ್ ತಮ್ಮ ಲೈನ್ ಅಂಡ್ ಲೆಂತ್ ಅಲ್ಲೇ ವಿಕೆಟ್ ಅನ್ನ ತೆಗೆದುಕೊಟ್ರು. ಇದು ನನಗೆ ತುಂಬಾನೇ ಇಂಪ್ರೆಸ್ ಆಯ್ತು ಅನ್ನೋ ಒಂದು ಮಾತನ್ನ ಡಿಕೆ ಅವರು ಹೇಳಿದರೆ. ಇನ್ನು ಸುಯೇಶ್ ಶರ್ಮಾ ಬಗ್ಗೆನೂ ಹೇಳಿದರೆ. ಸುಯೇಶ್ ಶರ್ಮಾ ನಿಜವಾಗ್ಲೂ ರನ್ ಕೊಟ್ಟರು, ಆದರೆ ನಮಗೆ ಇಂಪ್ರೆಸ್ ಆಗಿದ್ದು ರಸಲ್ ಅವರ ವಿಕೆಟ್ ಬೌಲಿಂಗ್ ಮಾಡಿ ರಸಲ್ ಅವರ ವಿಕೆಟ್ ಅನ್ನ ತಂದುಕೊಟ್ರು. ಅದು ಕೂಡ ನಮಗೆ ಒಂದು ರೀತಿಯಲ್ಲಿ ಕ್ರೂಷಿಯಲ್ ವಿಕೆಟ್. ಯಾಕಂದ್ರೆ ರಸಲ್ ಒಬ್ಬ ಹೊಡಿಬಡಿ ಆಟಗಾರ. ಆ ಟೈಮಲ್ಲಿ ಸುಯೇಶ್ ಅವರು ರಸಲ್ ಅವರ ಒಂದು ವಿಕೆಟ್ ಅನ್ನ ಏನ್ ಪಡೆದ್ರು ಅದು ನಮಗೆ ಒಂದು ರೀತಿಯಲ್ಲಿ ಹೆಲ್ಪ್ ಆಯ್ತು ಡೆತ್ ಓವರ್ ಟೈಮಲ್ಲಿ ಅನ್ನೋ ಒಂದು ವಿಚಾರವನ್ನು ಸಹ ಡಿಕೆ ಹೇಳ್ಕೊಂಡಿದ್ದಾರೆ. ಇನ್ನು ಮಾತಾಡಿದ್ದು ಅವರು ಎಲ್ಲರ ಬಗ್ಗೆನೂ ಮಾತಾಡಿದ್ಮೇಲೆ ಒನ್ ಅಂಡ್ ಓನ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಬೇಕು. ಇಲ್ಲಿ ನಾನು ವಿಶೇಷವಾಗಿ ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳಬೇಕಾಗಿಲ್ಲ. RCBಗಾಗಿ ವಿರಾಟ್ ಕೊಹ್ಲಿ ಎಲ್ಲವನ್ನ ಮುಡ್ಬಿಟ್ಟಿದ್ದಾರೆ. ಕೊಹ್ಲಿ ಕ್ರೀಸಲ್ಲಿ ಇದ್ರೆ ಸಾಕು, ಎಲ್ಲರಿಗೂ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮ್ಯಾಚ್ ಶುರುವಾಗಬೇಕಾದ್ರೆ ಆ್ಯಂಡಿ ಫ್ಲವರ್ ಅವರು ಸ್ಟೇಜ್ ಮೇಲೆ ವಿರಾಟ್ ಅವರು ಡ್ಯಾನ್ಸ್ ಮಾಡಿದಾಗ ವಿರಾಟ್ ಫುಟ್ ವರ್ಕ್ ಇವತ್ತು ಚೆನ್ನಾಗಿದೆ ಅಂತ ಹೇಳಿದ್ರು. ಅವಾಗ ನಾನು ಆ ರೀತಿಯ ಕ್ರ್ಯಾಕಿಂಗ್ ಜೋಕ್ಗಳನ್ನ ಮಾಡೋದಿಲ್ಲ ಅನ್ನೋ ಒಂಥರ ನಗಾಡ್ಕೊಂಡು ಹೇಳಿದ್ರು. ಆದರೆ ಬ್ಯಾಟಿಂಗು ಸೂಪರ್ ಆಗಿ ಆಡಿದ್ರು. ಕೊನೆವರೆಗೂ ನಾನು ಇರ್ತೀನಿ ಅಂತ ನೀವು ನಿಂತರೆ ಸಾಕು, ಅದು ಎದುರಾಳಿ ತಂಡಕ್ಕೆ ಒಂದು ರೀತಿಯಲ್ಲಿ ಭಯ ಶುರುವಾಗುತ್ತೆ.
ನೀವು ಹೊಡೆದ ಪ್ರತಿಯೊಂದು ಶಾಟ್ ಏನಿದಾವೆ, ಜಾನ್ಸನ್ಗೆ ಏನು 2 ಸಿಕ್ಸ್ ಹೊಡೆದ್ರಿ, ಆ ರೀತಿಯ ಶಾಟ್ಗಳು ನಿಜವಾಗ್ಲೂ ಸಹ ಪ್ರತಿಯೊಬ್ಬ ಯಂಗ್ಸ್ಟರು ಮತ್ತು ಏನು ಅಪೋನೆಂಟ್ ಅಲ್ಲಿ ಇರುವಂತಹ ಬ್ಯಾಟ್ಸ್ಮನ್ಗಳಿಗೂ ಸಹ ಆ ರೀತಿಯ ಸ್ಕಿಲ್ಸ್ಗಳು ಒಂದು ರೀತಿಯಲ್ಲಿ ಲೆಸನ್ ಆಗ್ತವೆ. ಆ ರೀತಿ ಆಡಬೇಕು ಅನ್ನೋದನ್ನ ತೋರಿಸುತ್ತೆ. ಅದನ್ನ ನೀವು ತೋರಿಸಿದ್ರಿ, ನಿಜವಾಗ್ಲೂ ಒಂದು ರೀತಿ ಅದ್ಭುತವಾಗಿತ್ತು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದೇ ರೀತಿ ಎಲ್ಲರೂ ಸಹ ಆಡೋಣ, ಒಂದು ಒಳ್ಳೆ ಕಾಂಪಿಟೇಷನ್ ನೀಡೋಣ, ಮುಂದಿನ ಮ್ಯಾಚ್ ನಲ್ಲೂ ಇದೇ ರೀತಿ ಪಾಸಿಟಿವ್ ಇಂಟೆಂಟ್ ಇರ್ಲಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇನ್ನು ಕ್ಯಾಪ್ಟನ್ಸಿ ಬಗ್ಗೆ ನಾನು ಹೇಳಲೇಬೇಕು. ಮೊದಲನೇ ಮ್ಯಾಚ್ ಅಂತ ಎಲ್ಲೂ ಪ್ರೆಷರ್ನ ರಜತ್ ಪಾಟೀದಾರ್ ಅವರು ತೋರಿಸ್ತಿಲ್ಲ, ಕಾಮಾಗಿ ಹ್ಯಾಂಡಲ್ ಮಾಡಿದ್ರು. ಪವರ್ ಪ್ಲೇಯಲ್ಲಿ ತುಂಬಾನೇ ರನ್ ಹೋಗಿತ್ತು. 13 ಓವರ್ಗೆ 120 ರನ್ ಆದಾಗ ಕಾಮಾಗಿ ಕೂಲಾಗಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಆ ರೀತಿ ಮಾಡಿದ್ರು. 175 ರನ್ಗೆ ಕಟ್ ಹಾಕೋದಿಕ್ಕೆ ಏನೇನು ಪ್ಲಾನ್ ಬೇಕಿತ್ತು ಅದನ್ನೆಲ್ಲ ಮಾಡಿದ್ರು. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಮೊದಲ ಮ್ಯಾಚ್ ಗೆದ್ದಿದ್ದೀರಾ, ನಿಮಗೆ ಕಂಗ್ರ್ಯಾಚುಲೇಷನ್ ಅನ್ನೋ ಒಂದು ಮಾತನ್ನ ಡಿಕಿ ಹೇಳಿದ್ರು. ಒಟ್ಟಿನಲ್ಲಿ ಮೊದಲ ಮ್ಯಾಚ್ ಗೆದ್ದ ಜೋಶ್ನಲ್ಲಿ ಇದ್ದಂತಹ RCB ಆಟಗಾರರಿಗೆ ಮೆಂಟರ್ ದಿನೇಶ್ ಕಾರ್ತಿಕ್ ಕೂಡ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದಿಷ್ಟು ಇನ್ಪುಟ್ಸು ಟಿಪ್ಸ್ಗಳನ್ನು ನೀಡುವ ಮೂಲಕ ಮತ್ತಷ್ಟು ಜೋಶನ್ನು ತುಂಬಿದ್ರು, ಜೊತೆಗೆ ಮೋಟಿವೇಟ್ ಕೂಡ ಮಾಡಿದ್ರು. ಮುಂದಿನ ಪಂದ್ಯಕ್ಕೆ ಇನ್ನಷ್ಟು ಅಗ್ರೆಸಿವ್ ಮತ್ತು ಇನ್ನಷ್ಟು ಕಾನ್ಫಿಡೆನ್ಸ್ ಅನ್ನ ದಿನೇಶ್ ಕಾರ್ತಿಕ್ ಅವರು ಆಟಗಾರರಿಗೆ ನೀಡಿದ್ರು.